ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಓಕೆ, ಹೋದ ವರ್ಷದಂಗ ಈ ವರ್ಷ ಕೂಡ ನಾವು ಸೈನಿಕ ಶಾಲೆಯ ಆನ್ಲೈನ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಆನ್ಲೈನ್ ಕ್ಲಾಸಸ್ ಸೈನಿಕ್ ಸ್ಕೂಲಿನ ಯಾವ ರೀತಿ ಮಾಡಕ್ಕಂತೇನ್ರಿ ಅನ್ನೋದನ್ನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೇನೆ ರೀ. ಏನಪ್ಪ ಅಂತಂದ್ರೆ, ಆಲ್ರೆಡಿ ನಾವು ಕ್ವಶನ್ ಪೇಪರ್ಸ್ని ನಿಮಗೆ ಸೆಂಡ್ ಮಾಡಿರ್ತೀವಿ. ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ PDF ಸೆಂಡ್ ಮಾಡಿರ್ತೀವಿ. ಅವುಗಳನ್ನು ನೀವೇನು ಮಾಡಿರ್ತೀರಿ, ಬಿಡಿಸಿರ್ತೀರಿ ಮಕ್ಕಳೇ. ಬಿಡಿಸಿದಂಥ ಕ್ವಶನ್ ಪೇಪರ್ಸ್ಗಳನ್ನು ನಿಮಗೆ ಕೀ ಆನ್ಸರ್ ವಿತ್ ಮಾತ್ರ ರಾತ್ರಿ ಏನು ಮಾಡ್ತೀವಿ, ಸೆಂಡ್ ಮಾಡಿರ್ತೀವಿ. ಅವುಗಳನ್ನು ಆನ್ಸರ್ ಸ್ಟಿಕ್ ಮಾಡಿ ಆದ ನಂತರ ಇವತ್ತದರ ಪರಿಹಾರ ಮೀನ್ಸ್ ದಟ್ ರಿವಿಷನ್, ಅದಕ್ಕೆ ಪರಿಹಾರ ಕೊಡೋದು. ಹೌ ಟು ಸಾಲ್ವ್ ದಿ ಕ್ವಶನ್ಸ್ ಮೀನ್ಸ್ ದಟ್ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ವಿಲ್ ನಾಟ್ ಬಿ ಸೊ ಹೈಲೈಟಿಂಗ್ ಕ್ವಶನ್ಸ್ ಮೀನ್ಸ್ ದಟ್ ನಿಮಗೆ ಕನ್ಫ್ಯೂಸ್ ಯಾವಾಗಿರ್ತಾವಂತ ನಮ್ಗೆ ಗೊತ್ತಿರ್ತದೆ ಮಕ್ಕಳೇ. ಅವುಗಳನ್ನು ಆಧರಿಸ್ಕೊಂಡು ನಾವೇನು ಮಾಡ್ತೇವೆ, ಇವತ್ತು ಪರಿಹಾರವನ್ನು ಕೊಡ್ತಾ ಇದ್ದೇನೆ. ಓಕೆ, ಸೊ ಅವಕ್ಕೆ ನಾವು ಇವತ್ತು ಅಣಿಯಾಗೊಂಡ್ರಿ. ಓಕೆ, ನಾವು ಎ ಸೀರೀಸ್ ಕ್ವಶನ್ ಪೇಪರ್ ನಿಮ್ಗೆ ಆಲ್ರೆಡಿ ಸೆಂಡ್ ಮಾಡಿದ್ರಿ. ಎ ಸೀರೀಸ್ ಕ್ವಶನ್ ಪೇಪರ್ ನಿಮ್ಗೆ ಸೆಂಡ್ ಮಾಡಿದ್ದೆ ನೋಡ್ರಿ. ನಿನ್ನೆ ಇದನ್ನು ಬಿಡಿಸಿದ್ರಿ, ಪ್ಲಸ್ ಅದಕ್ಕೆ ಪೂರಕವಾಗಿ ಕೀ ಆನ್ಸರು ನಾವು ಕಳಿಸಿತ್ತು. ಅದಕ್ಕೆ ಪೂರಕವಾಗಿ ನೀವು ಏನು ಮಾಡ್ಕೊಂಡಿದ್ರಿ, ಕೀ ಆನ್ಸರ್ ಟಿಕ್ ಮಾಡ್ಕೊಂಡಿದ್ರಿ. ಅದರಲ್ಲಿ ನಿಮಗೆ ಡಿಫಿಕಲ್ಟೀಸ್ ಏನಾದವು ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಾವು ಕಲಿಸ್ತಾ ಇರ್ತೀವಿ. ನಮ್ಮ ಮಕ್ಕಳಿಗೆ ಏನು ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಅದಾವ ಅಂತ ಗೊತ್ತಾಗಿರ್ತದೆ. ಅದನ್ನು ಆಧರಿಸ್ಕೊಂಡು ನಾನು ಏನು ಮಾಡಿದ್ದೇನೆ ರೀ, ಒಂದಿಷ್ಟು ಕ್ವಶನ್ಸ್ ನಿಮ್ಮ ಮುಂದೆ ತರ್ತಾ ಇದ್ದೇನೆ ರೀ. ಅವುಗಳನ್ನು ನಾವು ಇವತ್ತು ಡಿಕ್ಟೇಟ್ ಮಾಡೋದು ಮಕ್ಕಳೇ. ಯಾವ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಹೆಂಗೆ ಬಂದು ಅನ್ನುವಂಥದ್ದು ಕನ್ಫ್ಯೂಸ್ ರೀ. ಫಸ್ಟ್ ಆಫ್ ಆಲ್ ಅದರಾಗ ನಿನ್ನೆ ಕೀ ಆನ್ಸರ್ ಕಳಿಸಿದ್ರಾಗ ಒಂದು 3 ಪ್ರಶ್ನೆಗಳಿಗೆ ಉತ್ತರಗಳು ಬಂದಿರ್ಕಿಲ್ರಿ. ಅವನ್ನ ಆನ್ಸರ್ ಸ್ಟಿಕ್ ಮಾಡ್ಕೊಂಡ್ಬಿಡ್ರಿ. ನಿಮಗೆ ಲೆಸನ್ ಬರಬೇಕಾದ್ರೆ ನಿಮ್ಮ OMR ತದನಂತರ ಕ್ಲಾಸ್ ವರ್ಕ್ ತೊಗೊಂಡು ಇಟ್ಕೊಂಡು ಕೊಡ್ರಿ ಅಂತ ಹೇಳಿದ್ದೆ. ಆ ಪ್ರಕಾರ ನೀವು ರೆಡಿ ಇದೀರಿ ಅಂತ ನಾನು ಅಂದ್ಕೊಂಡೇನಿ. ಅವನ್ನ ಏನು ಮಾಡ್ರಿ, ಅಲ್ಲಿ ಆನ್ಸರ್ ಮೊದಲು ಟಿಕ್ ಮಾಡ್ಕೊಡ್ರಿ ಮಕ್ಕಳೇ. 32ನೇ ಪ್ರಶ್ನೆ ಇದೆಯಲ್ಲ, ಕ್ವಶನ್ ನಂಬರ್ 32 ಆಪ್ಷನ್ ನಂಬರ್ 3. ಅದೇ ರೀತಿಯಾಗಿ 55ನೇ ಪ್ರಶ್ನೆ ಒಂದು ಕಡೆ ಬರ್ಕೊಂಡ್ಬಿಟ್ರೆ ನೀವು ಪಟ್ ನಾ ಹೇಳ್ತಾ ಇರ್ತೇನೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮ್ಗೆ ಮತ್ತೆ ಬರ್ತದೆ ಅದು. 32ನೇ ಪ್ರಶ್ನೆ ಆಪ್ಷನ್ ನಂಬರ್ 3 ರೀ. 55ನೇ ಪ್ರಶ್ನೆ ಆಪ್ಷನ್ ನಂಬರ್ 4. ಆಮೇಲೆ 74ನೇ ಪ್ರಶ್ನೆ ಒಂದು ಉಳ್ಕೊಂಡಿತ್ತು, ಆಪ್ಷನ್ ನಂಬರ್ 2 ರೀ. ಅದರ ಆನ್ಸರ್ ಹೆಂಗ್ರಿ ಏನು ಹಂಗಾರೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸ್ವಲ್ಪ ಏನು ಡಿಫ್ರೆಂಟ್ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಇಂಗ್ಲೀಷ್ ಕನ್ನಡ ಮೀಡಿಯಮ್ದೊಳಗೆ ಫಸ್ಟ್ ಪಾರ್ಟ್ ಬರೋದ್ರಿ ಲ್ಯಾಂಗ್ವೇಜ್, ಭಾಷೆ ವಿಭಾಗದೊಳಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರ್ರಪ್ಪ ಅಂತಂದ್ರೆ ವ್ಯಾಕರಣಾಂಶಗಳನ್ನೇ ಹೆಚ್ಚು ಕೇಳಿದಾಳ್ರಿ. ನಿಮಗೆ ಕೆಲವು ಪ್ರಶ್ನೆಗಳಲ್ಲಿ ನೋಡಿದ್ರಿ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೀರಿ ಅಂತ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟು ಒಂದಿಷ್ಟು ಡಿಫಿಕಲ್ಟೀಸು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಕನ್ನಡ ಮೀಡಿಯಮ್ದವ್ರು ಫಸ್ಟ್ ನೋಡ್ರಿ, ಅಲ್ಲಿ ಏನಪ್ಪ ಅಂತಂದ್ರೆ ಗುಂಪಿಗೆ ಸೇರದ ಪದ ಚದುರಂಗಾಟ್ರಿ, ಕೇರಮ್ಮ, ಚೌಕಾಬಾರ, ಥ್ರೋಬಾಲ್, ಆಡ್ ಮ್ಯಾನ್ ಔಟ್. ಗುಂಪಿಗೆ ಸೇರದ ಪದವನ್ನು ಆರಿಸ್ರಿ ಅಂತಾರೆ ನೋಡ್ರಿ. ಚದುರಂಗ, ಚೌಕಾಬಾರ, ಕೇರಮ್ ಏನು ಮಾಡ್ತಾರೆ, ದೀಸ್ ಆರ್ ಆಲ್ ಇಂಡೋರ್ ಗೇಮ್ಸ್, ಅಂದ್ರೆ ಒಳಾಂಗಣ ಆಟಗಳಂತ ಕರೀತಾರೆ. ಸೊ ಥ್ರೋಬಾಲ್ ಈಸ್ ಎ ಔಟ್ಡೋರ್ ಗೇಮ್. ಔಟ್ಡೋರ್ ಗೇಮ್ ಇಸ್ ದಟ್ ಹೊರಗಡೆ ಮೈದಾನದಲ್ಲಿ ಆಡುವಂಥ ಆಟವಾದ್ದರಿಂದ ಥ್ರೋಬಾಲ್ ಆಪ್ಷನ್ ನಂಬರ್ 4. ಹೀಗೆ ಕನ್ನಡ ವಿಭಾಗದೊಳಗೆ ಕೆಲವು ಇನ್ನೂ ಮಹತ್ವದ ಪ್ರಶ್ನೆಗಳು ರೀ. ಅದಕ್ಕಿಂತ ಏನಪ್ಪ ಅಂದ್ರೆ, ಕೆಳಗಿನವುಗಳಲ್ಲಿ ಅರಸ ಪದಕ್ಕೆ ಸಮಾನ ಅರ್ಥ ಕೊಡುವಂಥ ಪದ ಇದು ಅಲ್ಲಂತ್ರಿ. ನೆಗೆಟಿವ್ ಆನ್ಸರ್ಸ್ ಕೇಳ್ತಾರೆ ನೋಡ್ರಿ, ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ನೆಗೆಟಿವ್ ಆನ್ಸರ್ ಕೇಳ್ತಾನೆ ರೀ. ಅರಸ ಇದ್ರ ಸಮಾನಾರ್ಥಕ ಪದ ಅಲ್ಲಂತ್ರಿ. ಯಾರ? ರಾಜ ಅಂದ್ರೆ ಅರಸ ಹೌದು. ಭೂಪಾಲ ಅಂದ್ರೆ ಅರಸ ಹೌದ್ರಿ. ಒಡೆಯ ಅಂದ್ರೂ ಅರಸ ಹೌದು. ಬಟ್ ಗಣೇಶ ಅಂದ್ರೆ ಅರಸ ಪದದ ಸಮಾನಾರ್ಥಕ ಪದವಲ್ಲ. ಅದು ಆಪ್ಷನ್ ಟಿಕ್ ಮಾಡೋದು ತಪ್ಪೈತೆ ನೋಡ್ರಿ ಮಕ್ಕಳೇ. ಆಪ್ಷನ್ ನಂಬರ್ 2 ಅಲ್ಲ, ಅದು ಆಪ್ಷನ್ ನಂಬರ್ 4. ಗಣೇಶ ಅರಸ ಪದದ ಸಮಾನಾರ್ಥಕ ಪದವಲ್ಲ. ಯಾಕಂದ್ರೆ ಒಡೆಯ, ಭೂಪಾಲ, ಆಮೇಲೆ ರಾಜ ಅರಸ ಪದಗಳ ಸಮಾನಾರ್ಥಕ ಪದವಾಗಿದೆ. ಹೀಗೆ ಕನ್ನಡ ವ್ಯಾಕರಣದೊಳಗೆ ನಿಮಗೆ ವರ್ಣಮಾಲೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತೈತಿ, ಸ್ವರದಿಂದ ಹಿಡ್ಕೊಂಡು ಜ್ಞವರೆಗೂ ಪ್ರತಿ ಅಕ್ಷರಕ್ಕೂ ಏನಂತಾರಂತ ನೀವು ಆಲ್ರೆಡಿ ಕಲ್ತೀರಿ. ಸ್ವರ, ಆ ದೀರ್ಘ ಸ್ವರ, ಈ ಸ್ವರ, ಈ ದೀರ್ಘ ಸ್ವರ, ಪ್ರತಿ ಅಕ್ಷರಗಳಿಗೆ ಏನೇನಂತಾರೆ ಅನ್ನೋದನ್ನು ಆಲ್ರೆಡಿ ನಾವು ಕಲಿಸಿದೆ ಮಕ್ಕಳೇ. ಅದನ್ನು ಆಧರಿಸಿಕೊಂಡು ವರ್ಣಮಾಲೆಯಲ್ಲಿ
ಸ್ವರಾಕ್ಷರಗಳ ಬಗ್ಗೆ ಆಗಲಿ, ವರ್ಗೀಯ ವ್ಯಂಜನಗಳ ಬಗ್ಗೆ ಆಗಲಿ ಏನಾದರೂ, ಅಥವಾ ಸಂಧ್ಯಾಕ್ಷರಗಳು ಎಲ್ಲ ಅಕ್ಷರಗಳ ಬಗ್ಗೆ ಕೇಳಬಹುದು ರೀ. ಹಂಗೆ ಆ ಪ್ರಶ್ನೆಗಳಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಅವುಗಳನ್ನು ಆಧರಿಸಿಕೊಂಡದ್ದು ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೇಕಾಗ್ತದ್ರಿ. ಇಲ್ಲಂದ್ರಿ ಬೆಕ್ಕು ಇಲಿಯನ್ನು ಹಿಡಿಯದು, ಬೆಕ್ಕು ಇಲಿಯನ್ನು ಹಿಡಿಯದು, ಇದು ಯಾವ ವಾಕ್ಯ ಅಂತ ಕೇಳ್ತಾನ್ರಿ. ಬೆಕ್ಕು ಇಲಿಯನ್ನು ಹಿಡಿದಿಲ್ಲಂತ ಸರಳ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ಸಂಭವನಾರ್ಥಕ ವಾಕ್ಯ. ಯಾವುದಕ್ಕತ್ರಿ? ಬೆಕ್ರಿ ಇಲಿಯನ್ನ ಹಿಡಿದಿಲ್ಲಂತ್ರಿ. ಹಿಡಿಯದು ಅಂದ್ರೆ ಹಿಡಿಯೋದಿಲ್ಲ ಅಂತ ಅರ್ಥ ಕೊಡ್ತಿರ್ತಂತ ಬಳಕ ಅಲ್ಲೇನಪ್ಪ ಅಂತಂದ್ರೆ, ಈಗ ನೋಡ್ರಿ, ಮಹಾತ್ಮ ಗಾಂಧೀಜಿಯವರು ಮತ್ತೆ ಭೂಮಿಯ ಮೇಲೆ ಹುಟ್ಟಿ ಬರಬಹುದು ಅನ್ನುವಂಥದ್ದು ಸಂಭವನಾರ್ಥಕ. ಇಲ್ಲಿ ಹಿಡಿಯದು ಅಂದ್ರೆ ನಿಷೇಧಾರ್ಥಕ, ನೆಗೆಟಿವ್ ಕ್ವಶನ್. ಅಂಡರ್ಸ್ಟುಡ್? ಸೊ ಹೀಗೆ 10 ಹಲವಾರು ಪ್ರಶ್ನೆ ಕೇಳಿದಾರ, ಆದರೂ ಅಡ್ಡಿ ಇಲ್ಲ. ಭಾಳಷ್ಟು ಮಕ್ಕಳು ಚೆನ್ನಾಗಿ ಬಿಡಿಸಿದ್ರಿ ಅಂತ ಅಂದ್ಕೊತೀನಿ. ಇನ್ನೂ ಕರೆಕ್ಟ್ ಅರ್ಥೈಸ್ಕೊಂಡು ಸರಿಯಾದ ಉತ್ತರಗಳನ್ನು ನೀವು ಬಿಡಿಸ್ತಾ ಹೋಗ್ಬೇಕು ಮಕ್ಕಳು. ಇನ್ನು ಅದೇ ಪಾಠದೊಳಗೆ ಲ್ಯಾಂಗ್ವೇಜ್ ಏನು ಮಾಡಿದಾನಪ್ಪ ಅಂದ್ರೆ ಇಂಗ್ಲೀಷ್ ಮೀಡಿಯಮ್ಗೆ ಚೇಂಜ್ ಮಾಡಿದಾನ್ರಿ. ಹೆಂಗೆ ಮಾಡಿದಾನಪ್ಪ ಅಂತಂದ್ರೆ, ಕೆಲವು ಪ್ರಶ್ನೆಗಳಲ್ಲಿ ಬದಲಾವಣೆ. ಅಂದರೆ ಈಗ ನಿಮ್ಗೆ ಕನ್ನಡ ವ್ಯಾಕರಣಾಂಶಗಳು ಹೇಗೋ ಹಾಗೆ ಇಂಗ್ಲೀಷ್ ಗ್ರಾಮರ್ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ದೇರ್. Means that some questions choose the option that opposite of save. Save means ಉಳಿಸು, ಇದರ ವಿರುದ್ಧಾರ್ಥಕ ಪದವನ್ನು ಕೇಳಿದರು. ದಿ ಅಪೋಸಿಟ್ ಆಫ್ ಸೇವ್ ಹಿಯರ್ ವೇಸ್ಟ್. ವೇಸ್ಟ್ ಮಾಡೋದು ಮೀನ್ಸ್ ದಟ್ ಹಾಳು ಮಾಡೋದು. ಸೇವ್ ಅಂದ್ರೆ ಉಳಿಸೋದ್ರಿ, ಹಾಳು ಮಾಡೋದು ಮೀನ್ಸ್ ದಟ್ ವೇಸ್ಟ್ ಅಂದ್ರೆ ಹಾಳು ಮಾಡೋದು. ದಟ್ ಈಸ್ ದಿ ಅಪೋಸಿಟ್ ಆಫ್ ಸೇವ್. Like some questions are here. Choose the correct pronoun. Question number 3 is there. Choose the correct pronoun. The correct pronoun ಅನ್ನ ಆರಿಸ್ರಿ ಅಂತಾರ ಅವರು. Pronoun means ನಾಮಪದಗಳ ಬದಲಾಗಿ ಉಪಯೋಗಿಸುವಂಥ ಪದ. In the pronoun means the word we are using in place of noun. ನಾಮಪದಗಳ ಬದಲಾಗಿ ಉಪಯೋಗಿಸುವಂಥ ಪದಗಳಲ್ಲಿ ಇಲ್ಲಿ ಕೇಳ್ತಾನೆ, ದಿಸ್ ಈಸ್ ರಾಣಿ, ಇವಳು ರಾಣಿ, ಡ್ಯಾಶ್ ಈಸ್ ಮೈ ಸಿಸ್ಟರ್. ಇವಳು ರಾಣಿ, ಡ್ಯಾಶ್ ಈಸ್ ಮೈ ಸಿಸ್ಟರ್. ಶಿ ಈಸ್ ಮೈ ಸಿಸ್ಟರೋ, ಹಿ ಈಸ್ ಮೈ ಸಿಸ್ಟರೋ, ಇಟ್ ಈಸ್ ಮೈ ಸಿಸ್ಟರೋ, ದೇ ಈಸ್ ಮೈ ಸಿಸ್ಟರೋ. ಅಲ್ಲಿ ಯಾವ ಪ್ರೊನೌನ್ ಹತ್ತತ್ರಿ? ಸಿ ಈಸ್ ಮೈ ಸಿಸ್ಟರ್. ಯಾಕಂದ್ರೆ ಆಕಿ ಸ್ತ್ರೀಲಿಂಗ ಪದ, ಸಹೋದರಿ ಸ್ತ್ರೀಲಿಂಗ. ಆದ್ದರಿಂದ ಸೊ ಯು ಪುಟ್ ದೇ ಪ್ರೊನೌನ್ ಸಿ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡಿಂಗ್? ಸಮ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಅಂತ. ಸೊ ಹಿಂಗನ ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋತ ಹೋಗಿದ್ದಾರೆ ಅವರು. ಇಲ್ಲಿ ಕೆಲವು ಪ್ರಶ್ನೆಗಳಲ್ಲಿ ನಾನು ಸ್ವಲ್ಪ ನಿಮ್ಗೆ ಹೈಲೈಟಿಂಗ್ ಮಾಡ್ತಾ ಇದ್ದೇನೆ. ಕೆಲವು ಪ್ರಶ್ನೆಗಳನ್ನು ಜನರಲ್ ಕೇಳ್ತಾನ್ರಿ. ಗಿವ್ ಒನ್ ವರ್ಡ್ ಅಂದ್ರೆ ಒಂದೇ ಪದದಲ್ಲಿ ಉತ್ತರಿಸುವಂಥ ಪದಗಳು. ಮೀನ್ಸ್ ದಟ್ ಅ ಪ್ಲೇಸ್, ಮೀನ್ಸ್ ದಟ್ ಕ್ವಶನ್ ನಂಬರ್ 12 ಇಸ್ ದೇರ್. ಅ ಪ್ಲೇಸ್ ವೇರ್ ಸೇಜಸ್ ಲಿವ್. ಸೇಜಸ್ ಅಂದ್ರೆ ಸಾಧುಗಳು ವಾಸಿಸುವಂಥ ಸ್ಥಳ ಯಾವುದು? ಅಂತ ಕೇಳ್ತಾರೆ. ಕೇಜು ಅಥವಾ ಫಾರೆಸ್ಟು ಅಥವಾ ಆಶ್ರಮನೋ ಅಥವಾ ಹೋಮು. ಸೊ ನಿಮ್ಗೆಲ್ಲರಿಗೂ ಅರ್ಥ ಆಗೇ ಬಿಡ್ತತಿ, ಸಾಧುಗಳೆಲ್ಲರೂ ಆಶ್ರಮಗಳಲ್ಲಿ ಇರ್ತಾರೆ. ಕೇಜ್ ಅಂದ್ರೆ ಗವಿಗಳಲ್ಲಿ ಅಂತ, ಪಂಜರಗಳಲ್ಲಿ ಅಂತ ಆಗೋದಿಲ್ರಿ. ಆಮೇಲೆ ಫಾರೆಸ್ಟ್ ಅಂತ ಅನ್ನಕ್ಕೆ ಬರೋದಿಲ್ಲ, ಆಶ್ರಮ. ಫಾರೆಸ್ಟೇ ಇರ್ಬೋದು, ಬಟ್ ಆಶ್ರಮಗಳನ್ನು ಕಟ್ಕೊಂಡಿರ್ತಾರೆ, ಅವುಗಳಲ್ಲಿ ವಾಸ ಆಗ್ತಾರೆ. ದಟ್ ಈಸ್ ದಿ ಪ್ಲೇಸ್ ದಿ ಸೇಜಸ್ ಆರ್ ಸ್ಟೇ. ಅಂಡರ್ಸ್ಟುಡ್? ಓಕೆ, ಸಮ್ ಕ್ವಶನ್ಸ್ ಲೈಕ್ ದಿಸ್. ಮತ್ತು ಇನ್ನೊಂದೇನಪ್ಪ, ಕನ್ನಡದಲ್ಲಿ ಯಾವ ರೀತಿ ಒಂದು ಪ್ಯಾಸೇಜ್ ಕೆಟ್ಟಾನಂದ್ರೆ ಗದ್ಯ ಭಾಗ, ವಾಕ್ಯಾವಳಿ, ಅದೇ ರೀತಿ ಇಂಗ್ಲೀಷ್ದೊಳಗು ಒನ್ ಮೋರ್ ಪ್ಯಾಸೇಜ್. ದಿ ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆಲ್ಸೋ ದಿ ಕ್ವಶನ್ಸ್ ಗಿವನ್ ಬಿಲೋ. ಕೆಳಗೆ ಕೊಟ್ಟ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡ್ರಿ ಅಂತ ಕೇಳಿರ್ತಾರೆ. ಸೊ ಆ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಬರಲೇಬೇಕು. ಸೊ ದೀಸ್ ಆರ್ ವೆರಿ ಈಜಿ. ಹೀಗೆ ಭಾಷಾ ವಿಷಯದಲ್ಲಿ ನಿಮಗೆ ಎಷ್ಟು ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರೆ ಟೋಟಲಿ 25 ಕ್ವಶನ್ಸ್ ಫಾರ್ 1 ಮಾರ್ಕ್ಸ್. 25 ಕ್ವಶನ್ ಹಂಗೆ ಅಂದ್ಕೊಳ್ಳೋದು. ನಾವು ನಿಮಗೆಲ್ಲ ಪೂರ್ತಿ ಮಾರ್ಕ್ಸ್ ಅಲಾಟ್ ಮಾಡೋದನ್ನು ಮತ್ತೊಂದು ಕ್ಲಾಸ್ನಾಗ ಹೇಳ್ಕೊಡ್ತೀನಿ ನಾವು. ಹೆಂಗೆ ಅಲಾಟ್ ಮಾಡ್ತಾರೆ, ಯಾವ ರೀತಿಯಾಗಿ ಅಲಾಟ್ ಮಾಡಿ ಎಷ್ಟೆಷ್ಟು ಒಂದೊಂದು ಪ್ರಶ್ನೆಗಳಿಗೆ ಮಾರ್ಕ್ಸ್ ಇರ್ತದನ್ನು ಮತ್ತೊಂದು ಸಲ ಡಿಟೇಲಾಗಿ ಹೇಳ್ಕೊಡ್ತೀನಿ. ಈ ರೀತಿಯಾಗಿ
ನಿಮಗೆ ಏನನ್ರಿ ಗದ್ಯ ಭಾಗ ಜೊತೆಗೆ ಆ ಭಾಷೆಯಲ್ಲಿ ಅಳವಡಿಸಲ್ಪಟ್ಟಿರ್ತದೆ. ನೆಕ್ಸ್ಟ್ ಸೆಕ್ಷನ್ ಮ್ಯಾಥಮೆಟಿಕ್ಸ್ ಸೆಕ್ಷನ್ ರೀ, ಗಣಿತದ ವಿಭಾಗ. ಗಣಿತದ ವಿಭಾಗ ಅಂದ್ರೆ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಟ್ರಾನ್ಸ್ಲೇಷನ್ ಮೆಥಡ್ದಾಗ ಇರ್ತಾವ್ರಿ ಕ್ವಶನ್ಸ್. ಟ್ರಾನ್ಸ್ಲೇಷನ್ ಮೆಥಡ್ದೊಳಗೆ ಅಂದ್ರೆ ಇವುಗಳನ್ನು ಕನ್ನಡದೊಳಗೆ ಇದ್ದದನ್ನು ಇಂಗ್ಲೀಷ್ದಾಗ ಇದ್ದದನ್ನು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿರ್ತಾನೆ. ಮೀನ್ಸ್ ದಟ್ ಸಮ್ ಸ್ಟೂಡೆಂಟ್ಸ್ ಆರ್ ಕನ್ಫ್ಯೂಸಿಂಗ್. ಮೀನ್ಸ್ ದಟ್ ಏನು ಕನ್ಫ್ಯೂಸ್ ಆಗಿರ್ತಂದ್ರೆ ಅದನ್ನು ತರ್ಜುಮೆಗೊಳಿಸಿರ್ತಾರೆ. ಮೀನ್ಸ್ ದಟ್ ಟ್ರಾನ್ಸ್ಲೇಟ್ ಮಾಡಿರ್ತಾನೆ ರೀ. ಕನ್ನಡದಾಗ ಇದ್ದದ್ದು ಕ್ವಶನ್ ಇಂಗ್ಲೀಷ್ದಾಗ ಇದ್ದದ್ದು ಕ್ವಶನ್ ಆ್ಯಂಡ್ ಆಪ್ಷನ್ಸ್ ಆಲ್ಸೋ ಸೇಮ್ ಇರ್ತಾವ್ರಿ. ಸೊ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ್ರಿ. ಏನಂತಂದ್ರೆ ಕ್ವಶನ್ ನಂಬರ್ 27 ನೋಡ್ರಿ. ಕ್ವಶನ್ ನಂಬರ್ 27 ಏನು ಬಂದದಪ್ಪ ಅಂದ್ರೆ ಪ್ರಶ್ನೆ 27 ನೋಡೋಣ. ಕೆಲವು ಪ್ರಶ್ನೆಗಳನ್ನ ನಾನು ಇಲ್ಲಿ ಡಿಕ್ಟೇಟ್ ಮಾಡ್ತಾ ಇದ್ದೇನೆ. ಕ್ವಶನ್ ನಂಬರ್ 27 ರೀ. ಭಾಳ ಮಂದಿ ಕನ್ಫ್ಯೂಸ್ ಮಾಡೋದು ಅಂತಾರ್ರಿ. ಏನು ಕನ್ಫ್ಯೂಸ್ ಇಲ್ರಿ. ಏನಂದ್ರೆ 27ನೇ ಪ್ರಶ್ನೆ, ಕೊಟ್ಟಿರೋ ಸಂಖ್ಯೆಯ ರೇಖೆಯನ್ನು ಗಮನಿಸ್ರಿ. ಈ ರೇಖೆಯನ್ನು ಗಮನದಲ್ಲಿಡ್ರಿ. ಇಲ್ಲಿ 1430 ಮೀನ್ಸ್ ದಟ್ 1430, 1440, 1450, 1460 ಕೊಟ್ಟಿದ್ದಾನೆ ರೀ. ಇದರಲ್ಲಿ ಏನಂದ್ರೆ ಎಸ್ ಸ್ಥಾನ ಮೌಲ್ಯವನ್ನು 100ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ. ಇದರ ಸ್ಥಾನ ಮೌಲ್ಯವನ್ನು 100ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ. 100 ಸ್ಥಾನಕ್ಕೆ ಅಂದಾಜು ಮಾಡ್ರೆ ನಿಮಗೆ ಗೊತ್ತಾಗೇ ಬಿಡ್ತತಿ. ಸಿಂಪಲ್ ಕ್ವಶನ್ನ. ನಿಮ್ಗೆ ಹೆಂಗೆ ಸ್ಥಾನಗಳನ್ನು ಅಂದಾಜು ಮಾಡಬೇಕು, ಹಿಂದಿನ ಸ್ಥಾನವನ್ನು ನೋಡಬೇಕು ಅಂತ ಹೇಳಿ ನೆನಪೈತಿ ಎಲ್ರಿ. ಹಿಂದಿನ ಸ್ಥಾನವನ್ನು ನೋಡಬೇಕಂದಾಗ ಇದರ ಹಿಂದಿನ ಸ್ಥಾನವನ್ನು ನೋಡಬೇಕು, ಇದನ್ನು ಅಂದಾಜು ಮಾಡಬೇಕಾದ್ರೆ ಮೀನ್ಸ್ ದಟ್ ಇಲ್ಲಿ 4 ಐತಿ, 4 ಇದರಲ್ಲಿ 0 ಕೊಡಿಸ್ತೀರಿ. ಇಲ್ಲೇ ನೇರವಾಗಿ ಕಲಿಸ್ತಾ ಇದ್ದೇನೆ. 4ಕ್ಕೆ 4 ಬಂತು, 1ಕ್ಕೆ 1 ಬಂತು. ಈ ಹಿಂದಿನ 2 ಸ್ಥಾನಗಳನ್ನು ಏನು ಮಾಡ್ತಾ ಇದ್ದೆ, 0 ಮಾಡುತ್ತೆ. ದಟ್ ಈಸ್ ದಿ ಆನ್ಸರ್, ಆಪ್ಷನ್ ನಂಬರ್ 3. ಯು ಆರ್ ಅಂಡರ್ಸ್ಟ್ಯಾಂಡಿಂಗ್? ಭಾಳ ಈಸಿ ಇದೆ, ನೋ ಪ್ರಾಬ್ಲಮ್. ಏನೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಈಸಿಯಾಗಿ ತಿಳಿತಾ ಹೋಗ್ತದೆ. ಸೊ ಅಬ್ಸರ್ವ್, ಸಮ್ ಸ್ಟೂಡೆಂಟ್ಸ್ ಆರ್ ಅಬ್ಸರ್ವಿಂಗ್ ದಿ ಲೆಸನ್ಸ್ ಟುಡೇ. ಯಾಕಂದರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಈಗ ನಾನು ಆನ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ನನ್ನ ಎದುರಿಗೆ ಈಗ ಅಪ್ರಾಕ್ಸಿಮೇಟ್ ಒಂದು 30 to 35 ಸ್ಟೂಡೆಂಟ್ಸ್ ಆರ್ ಹಿಯರ್. ಸೊ ಅದಕ್ಕೆ ನಾನು ಕ್ವಶನ್ಸ್ ಕೇಳ್ತಾ ಇದ್ದೇನೆ. ದೇ ಆರ್ ನಾಟ್ ಡಿಸ್ಟರ್ಬಿಂಗ್ ಹಿಯರ್. ಅವ್ರು ಏನೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಬಟ್ ಅವರು ಸಾಲ್ಯೂಷನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸರಿ, ಏನೇ ಇರಲಿ. ಇನ್ನೊಂದು ಪ್ರಶ್ನೆ ಇದೆ ನೋಡಿ ಮಕ್ಕಳೇ. ನಾವು ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಏನಂದ್ರೆ ಕ್ವಶನ್ ನಂಬರ್ 31 ನೋಡ್ರಿ. 31 ಕ್ವಶನ್ ನಂಬರ್ 31 ಏನಿದೆ ಅದರಲ್ಲಿ. ಓಕೆ, ಒಂದು ನಿಮಿಷ. ಕ್ವಶನ್ ನಂಬರ್ 31 ವೇರ್ ಇಸ್ ದೇರ್? ಹಿಯರ್. ವೆರಿ ಗುಡ್. ಇಲ್ಲ ನೋಡ್ರಿ ಪ್ರಶ್ನೆ. ಯಾವ ರೀತಿ ಕೇಳ್ತಾರೆ. ಸಂತೋಷನ ಕುಟುಂಬ ಮತ್ತು ಸ್ನೇಹಿತರು ಬೆಳಿಗ್ಗೆ 10:30ರಿಂದ ಸಂಜೆ 4:20 ಪಿಕ್ನಿಕ್ ಹೋಗಿದ್ದರಂತ್ರಿ. ಹಾಗಾದ್ರೆ ಅವರು ಪಿಕ್ನಿಕ್ ಒಳಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಅವರು ಪಿಕ್ನಿಕ್ಕಿಗೆ? ಬೆಳಿಗ್ಗೆ 10:30 ಹೋಗಿದ್ದಾರೆ, 4:20. ನಾ ಟ್ರಿಕ್ಸ್ ಪ್ರಕಾರ ಹೇಳ್ತೇನೆ ಮಕ್ಕಳೇ. ಟ್ರಿಕ್ಸ್ ಪ್ರಕಾರ ನಿಮ್ಗೆ ಹೇಳಿದ್ದೆ, ನೆನಪಿರ್ಬೇಕ್ರಿ. ಒಂದೇ ದಿವಸದ್ದೈತಿ ಅದು. ಒಂದೇ ದಿವಸದ್ರಾಗ AM PM ಭಾಗಗಳನ್ನು ಮಾಡಿಕೊಳ್ಳೋಣ. ಭಾಳ ಈಸಿ ಟ್ರಿಕ್ ನಿಮ್ಗೆ ಹೇಳ್ಕೊಟ್ಟಿದ್ದೆ. AM PM ಭಾಗಗಳನ್ನು ಮಾಡೋಣ. ಬೆಳಿಗ್ಗೆ ಚಾಲೋ ಐತಂದ್ರೆ AM ಅಂದ್ರೆ 10:30 ಇಡೋಣ. AM ಭಾಗದ ಮುಗಿದದ್ದು ಯಾವಾಗ ರೀ? PM-ದಾಗ 4:20 4:20 ಅಂದ್ರೆ ಸಂಜೆ, ಅಂದ್ರೆ PM ರೀ. ಫಾಸ್ಟ್ ಮೆರಿಡಿಯನ್, ಆ್ಯಂಟಿ ಮೆರಿಡಿಯನ್ ಅಂದ್ರೆ ಪೂರ್ವಾಹ್ನ, ಅಪರಾಹ್ನ. ಪೂರ್ವಾಹ್ನ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಮಧ್ಯರಾತ್ರಿ 12ರ ನಂತರ ಮಧ್ಯಾಹ್ನ 12ರವರೆಗೆ ಪೂರ್ವಾಹ್ನ. ಮಧ್ಯಾಹ್ನ 12ರ ನಂತರ ಮಧ್ಯರಾತ್ರಿ 12ರವರೆಗೆ ಅಪರಾಹ್ನ. ಮೀನ್ಸ್ ದಟ್ ಈಸ್ ಕಾಲ್ಡ್ PM. ಹಿಯರ್ ದಿಸ್ ಈಸ್ AM. ಸೊ ಇದನ್ನ ಏನು ಮಾಡಬೇಕಪ್ಪ ಅಂತಂದ್ರೆ 12ರೊಳಗೆ ಕಳೆಯೋಣ. ಹೇಳಿದ ನೆನಪಾಗತ್ತೆ ಮಕ್ಕಳಿಗೆ. ಕೆಲವೊಂದಿಷ್ಟು ನೀವು ಮರ್ತಿರ್ತೀರಿ, ಸ್ವಲ್ಪ ಗ್ಯಾಪ್ ಆಗಿರ್ತದೆ. ಸೊ ಏನೇ ಇರಲಿ, 0 ಒಳಗೆ 30 ಕಳೀಲಿಕ್ಕಾಗಲ್ಲ. ಕೈಲೇ ಎಷ್ಟು ಹೋಗ್ಬೇಕು ಮಾತ್ರ 60 ಕೈಲ ತಗೋಬೇಕು. ಯಾಕಂದ್ರೆ 1 ಗಂಟೆ ಅಂದ್ರೆ 60 ನಿಮಿಷ. ಸೊ ಗೆಟ್ ಹಿಯರ್ 60 ಕ್ಯಾರಿ. ಸೊ 60 minus 30 here 30 remains. ಸೊ 1 put ಕ್ಯಾರಿ. ಸೊ ನೀವು ಎಷ್ಟೋ ತಗೊಳ್ರಿ, ಕ್ಯಾರಿ ನಾವು ಕೊಡೋದು ಮಾತ್ರ 1 ಹೊಳೆ ಕೊಡ್ಬೇಕ್ರಿ. ಮೀನ್ಸ್ ದಟ್ ಈಗ 12ರೊಳಗೆ 11 ಹೋಗ್ತಾರೆ, 1 ಗಂಟೆ ಉಳಿತು.
ಇಲ್ಲಿ 1 ಬಂತು. ಈ 1 30 4 20 ಕೂಡಿಸ್ಬಿಡೋದ್ರಿ. 1 30 4 20 ಕುಡಿಸಿರಂದ್ರೆ 50 ಬಂದ್ರಿ. 30 20 50 1 5 ಗಂಟೆ 50 ನಿಮಿಷ ಕರೆಕ್ಟ್ ಬಂದದಿ. ನಮ್ಮ ಆನ್ಸರು ಕರೆಕ್ಟ್ ಇದೆ. ಆಪ್ಷನ್ ನಂಬರ್ 2 ನಮ್ಗೆ ಬಿಡ್ಸಕ್ಕೆ ಬರತ್ತಂದ್ರೆ ಏನೂ ಟಫ್ ಇಲ್ಲ ಮಕ್ಕಳೇ, ಭಾಳ ಈಸಿಯಾಗಿ ಆನ್ಸರ್ ಬರ್ತದೆ. ಏನೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಎಲ್ಲರಿಗೂ ಲೆಸನ್ ಅವು ಕರೆಕ್ಟಾಗಿ ಸಾಲ್ಯೂಷನ್ಸ್ ಮಾಡೋದು ನಿಮಗೆ ಅರ್ಥ ಆಗತ್ತೆ ಅಂದ್ಕೊತೀನಿ. ಓಕೆ, ಅದೇ ರೀತಿಯಾಗಿ ಕೆಲವು ಪ್ರಶ್ನೆಗಳಲ್ಲಿ ನಿಮಗೆ ಆ 32ನೇ ಪ್ರಶ್ನೆ ಏನೋ ಬಿಟ್ಟಿದ್ದಾರೆ ಸರ, ಭಾಳಷ್ಟು ಕನ್ಫ್ಯೂಸ್ ಆತ್ರಿ ಅನ್ನುವಂಥ ವಿಚಾರ ಏನೂ ಇಲ್ಲರಿ. 32ನೇ ಪ್ರಶ್ನೆ ಏನೂ ಕನ್ಫ್ಯೂಸ್ ಇಲ್ಲ. ಏನಂದ್ರೆ ರಮೇಶನು ತನ್ನ ಖಾತೆಯಿಂದ 2400 ರೂಪಾಯಿನ ಹಿಂಪಡೆದ್ರಿ. ಮೀನ್ಸ್ ದಟ್ ಬ್ಯಾಂಕ್ ಅಕೌಂಟ್ದೊಳಗೆ ಹಿಂದೆ ತಗೊಂಡ್ರೆ ಈ ಮೊತ್ತವು ಅವರ ಖಾತೆಯಲ್ಲಿದ್ದ ಒಟ್ಟು ಮೊತ್ತದ 5ನೇ 2 ಭಾಗ. ಆಲ್ರೆಡಿ ಇಟ್ಟು ತೊಗೊಂಡನ 5ನೇ 2 ಭಾಗ ಅಂದ್ರೆ ಏನ? 5ನೇ 2 ಭಾಗ 5ನೇ 2 ಭಾಗ 5ನೇ 2 ಭಾಗ 2 ಮೀನ್ಸ್ ದಟ್ 2/5 ಇಷ್ಟು ತೊಗೊಂಡ್ರಿ. ಒಟ್ಟು ರೊಕ್ಕದಾಗ ಇಷ್ಟು ತೊಗೊಂಡಾನಂದ್ರೆ ಹಂಗಾರೆ ಅವನ ಹತ್ತಿರ ಇಷ್ಟು ಭಾಗ ಹಣ ಹಿಂಪಡೆದ ನಂತರ ಅವರ ಖಾತೆಯಲ್ಲಿ ಇರುವ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳ್ತಾನೆ. ಹಣ ಹಿಂಪಡೆದ ನಂತರ ಅವರ ಖಾತೆಯಲ್ಲಿ ಎಷ್ಟು ರೊಕ್ಕ ಉಳಿತಿ ಅಂತ ಕೇಳ್ತಾರೆ ರೀ. ಮೀನ್ಸ್ ದಟ್ 2 ರೀತಿ ಮಾಡ್ಬೋದು ಮಕ್ಕಳೇ. ಏನಿಲ್ಲ, 2 5 2400 ಆದ್ರೆ 1 ಎಷ್ಟಂತೂ ಮಾಡಿ ನಂತರ ಕಳೆದ್ರು ಅಥವಾ 2 5 1 2 ಮೈನಸ್ ಮಾಡಿ ಕಳೆದ್ರೂ ಬರ್ತದೆ ರೀ. ಇಲ್ಲ, ಈಸಿಯಾಗಿ ಒಂದು ಹೇಳ್ಕೊಡ್ತೀನಿ. 2 2400 ರೂಪಾಯಿ ಆದ್ರೆ 1 ಎಷ್ಟು? ಅಂಡರ್ಸ್ಟ್ಯಾಂಡ್? ಈ ರೀತಿ ತ್ರೈರಾಶಿಕ ಹಾಕೊಳ್ಳೋಣ. ತ್ರೈರಾಶಿಕ ಹಾಕ್ಕೊಂಡು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ದ ವಿರುದ್ಧ ಇರುವಂಥ ಪದವು ಎಕ್ಸ್ದ ವಿರುದ್ಧ ಇರುವಂಥ ಪದವು 2 5 ವ್ಯತ್ಕೃಗೊಂಡು ಮೇಲೆ ಹೋಗ್ತದ. 2 5 ಇದ್ದದ್ದು 5 2 ಆಗ್ತದೆ. 5 2 ವ್ಯತ್ಕೃಗೊಳಿಸ್ಕೊಂಡು ತದನಂತರ ಏನು ಮಾಡಬೇಕಪ್ಪ ಅಂತಂದ್ರೆ 2400 ಅಲ್ಲಿ 1 ಐತೆ ಅಂದ್ರೆ ಅದ್ರ ಏನು ಗುಣಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಅಂತ ಹೊಡ್ಬಿಟ್ಟು ಬಂದ್ಬಿಡ್ತದೆ. 2 2 2 2 4 10 0 10 0 12 60 12 60. ನಾ 12 ಮತ್ತು 5 ಅಷ್ಟೇ ಗುಣಿಸಿದೆ. 12 60 ಆತು. 2 0 ಕೊಟ್ಟೆ. 2 0 ಕೊಟ್ಟಿದ್ರೆ 6000 ರೂಪಾಯಿ ಒಟ್ಟು ಅವ್ರ ಕಡೆ ಅಮೌಂಟ್ ಐತೆ ಅಂತ ಅವ್ರ ಖಾತೆದಾಗ ಅನ್ನಂಗಿರದ 6000 2400 ತಗೊಂಡ ನಂತರ ಖಾತೆಯಲ್ಲಿ ಇರುವಂಥ ಬ್ಯಾಲೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಅಂದ್ಮೇಲೆ ಮೈನಸ್ ಮಾಡ್ಬೇಕಾತಿಲ್ಲ ರೀ. ಅಂದ್ರೆ 6000ದಾಗ 6000ದೊಳಗೆ 2000 ಎಷ್ಟನ್ನ ಕಳೆದು ಬಿಡೋದ್ರಿ. 4000 2400 ಕಳೆದು. ಓಕೆ, ಹತ್ರಾಗ 4 ಹೋದ್ರೆ 6 ಇಲ್ಲ 1 ರೀ. 3 ಹೊತ್ತಂದ್ರೆ 6 3 ಹೋದ್ರೆ 3600 ರೂಪಾಯಿ ರೀ. ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4 ಅಲ್ಲಿ ನಿಮ್ಗೆ ಗ್ಯಾಪ್ ಇತ್ತು ನೋಡ್ರಿ. ಕೀ ಆನ್ಸರ್ದಾಗ ಗ್ಯಾಪ್ ಇದ್ದದ್ದು ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4 ಈಸ್ ದಿ ಆನ್ಸರ್. ಈ ರೀತಿಯಾಗಿ ಸಮ್ ಕ್ವಶನ್ಸ್ ಕನ್ಫ್ಯೂಸ್ ಇರ್ತಾವ್ರಿ. ನೀವು ಯಾವುದು ವರಿ ಮಾಡ್ಕೊಳ್ಳೋದ ನೀವೇನು ಮಾಡಬೇಕು, ಬಿಡಿಸ್ಬೇಕಾಗ್ತದೆ ರೀ. ಅದೇ ರೀತಿಯಾಗಿ ಇನ್ನೂ ಕೆಲವು ಪ್ರಶ್ನೆಗಳು ನಾವು ಡಿಕ್ಟೇಟ್ ಮಾಡೋದಾದರೆ ಅಲ್ಲಿ 55ನೇದು ನೋಡೋದ್ರಿ. 55ನೇದು ಏನಿದೆಪ್ಪ ಅಂತಂದ್ರೆ 55ನೇದು ಕ್ವಶನ್ ನಂಬರ್ 55ಗೆ. ಸೊ ನಿಮಗೆ ಡಿಫಿಕಲ್ಟ್ ಇದ್ದದನ್ನು ಕೆಲವು ಕ್ವಶನ್ಸ್ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ವಿ. ಏನಂದ್ರೆ 55ನೇ ಪ್ರಶ್ನೆ ಕೇಳೋ ರೀತಿ ಎಷ್ಟು ವಿಚಿತ್ರ ಐತಂದ್ರೆ ಇವಿ ಗುಣಲಬ್ಧವು ಅಂದ್ರೆ ಇದನ್ನು ಅಷ್ಟು ಗುಣಿಸಿದ್ರಿ. 60ಕ್ಕೆ 60ರಲ್ಲಿ ಗುಣಿಸಿ 24 ಬಂದು ಉತ್ತರಕ್ಕೆ ಮತ್ತೆ 24ರಲ್ಲಿ ಗುಣಿಸಿ ಒಂದು ಉತ್ತರಕ್ಕೆ ಮತ್ತೆ 7ರಲ್ಲಿ ಗುಣಿಸಿದಾಗ ಏನು ಆನ್ಸರ್ ಬರ್ತತ್ತಲ್ರಿ. ಈ ಆನ್ಸರ ಈ ಉತ್ತರವು ಇವುಗಳಲ್ಲಿಯೇ ಯಾವ ಉತ್ತರಕ್ಕೆ ಸಮನಾಗಿರುತ್ತದೆ ಅಂತ ಕೇಳ್ತಾನ. ಮೀನ್ಸ್ 7 ವಾರಗಳಲ್ಲಿ ನಿಮಿಷದ ಸಂಖ್ಯೆ 7 ವಾರಗಳಲ್ಲಿ ನಿಮಿಷದ ಸಂಖ್ಯೆ. ಒಂದು ವಾರ ಅಂದ್ರೆ 7 ದಿನ. ಒಂದು ವಾರ ಅಂದ್ರೆ 7 ದಿನ. ಒಂದು ವಾರ ಅಂದ್ರೆ 7 ದಿನ. 7 ವಾರ ಅಂತ 7 7 49 49 ದಿನ. 49 ದಿನ ಅಂದ್ರೆ ಒಂದು ದಿವಸಕ್ಕೆ ಎಷ್ಟು ನಿಮಿಷ ಅಂತ ಮೊದಲು ಕಂಡು ಹಿಡ್ಕೋಬೇಕು. ಅಂದ್ರೆ 24 ಗಂಟೆ ಒಂದು ನಿಮಿಷಕ್ಕೆ. ಅವನು ಕಂಡು ಹಿಡಿದು ಬಂದು ಉತ್ತರ ಕರೆಕ್ಟ್ ಐತಿಲ್ಲ ಟ್ಯಾಲಿ ಮಾಡಬೇಕು. ಆಮೇಲೆ 60 ದಿನಗಳಲ್ಲಿ ಗಂಟೆಗಳ ಸಂಖ್ಯೆ
60 ದಿನಗಳಲ್ಲಿಯ ಗಂಟೆಗಳ ಸಂಖ್ಯೆ. 60 ದಿವಸಕ್ಕೆ ಎಷ್ಟು ಗಂಟೆ ಅಕ್ಕ ಅಂತ ಗುಣಾಕಾರ ಮಾಡ್ಕೊಬೇಕು. ಮೀನ್ಸ್ ದಟ್ ಇವು ಬಟ್ 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 ಮಾಡಿದಾಗ ಅಂದ್ರೆ ಟೈಮ್ ಎಷ್ಟು ಹೋಗ್ತತ್ರಿ ಇದು ಕೇರ್ಫುಲ್ ಆಗಿ ಮಾಡಿದ್ರೆ ಉತ್ತರ ಬರ್ತತ್ರಿ. ನೀವು ಬೇಕಾರೆ ಇದ್ರೊಳಗೆ ಸರಿಯಾಗಿ ಅಷ್ಟು ಗುಣಾಕಾರ ಮಾಡಿ ನೋಡ್ರಿ, ನಿಮ್ಗೆ ನಿಜವಾದ ಉತ್ತರ ಸಿಗ್ತದ. ನನ್ನ ಪ್ರಕಾರ ಇದ್ರ ನಿಜವಾದ ಉತ್ತರ ಆಪ್ಷನ್ ನಂಬರ್ 1 ವಾರದಲ್ಲಿ ಸೆಕೆಂಡುಗಳ ಸಂಖ್ಯೆ. 1 ವಾರಕ್ಕೆ 8 ಸೆಕೆಂಡ್ ಅಕ್ಕಾವ್ರಿ. ಮೀನ್ಸ್ ದಟ್ ಅಪ್ರಾಕ್ಸಿಮೇಟ್ 1 ವಾರಕ್ಕೆ ಏನಿಲ್ಲ ಅಂತಂದ್ರೂ ನಮಗೆ ಎಷ್ಟು ಸೆಕೆಂಡ್ ಅಕ್ಕಾವು ಅನ್ನುವಂಥದ್ರಿ 6 ಲಕ್ಷ ಮೇಲೆ ಸಮಥಿಂಗ್ ರೀ. 6 ಲಕ್ಷದ ಮೇಲೆ ಸೆಕೆಂಡ್ಗಳು ಅಕ್ಕಾವ್ರಿ. ಅದನ್ನು ಆಧರಿಸಿಕೊಂಡದ್ದನ್ನು ಹೆಚ್ಚು ಕಡಿಮೆ ಐತಿ ನೋಡ್ರಿ ಬರ್ತದೆ. ಬರೇ ಗುಣಾಕಾರ ಮಾಡಿ ನೋಡ್ರಿ. ಇದು ಸ್ವಲ್ಪ ನಿಮಗೋಸ್ಕರ ಪ್ರಶ್ನೆ, ಹೆಂಗೆ ಮಾಡ್ತೀರಿ? ಇವು 4 ಉತ್ತರ ನಾಳೆ ನನಗೆ ನೀವು ಗ್ರೂಪ್ನಾಗ ಸೆಂಡ್ ಮಾಡ್ಬೇಕು ಮಕ್ಕಳೇ. ಇದ್ರದ್ದು ಉತ್ತರ ಬೇಕು, ಇದ್ರದ್ದು ಆನ್ಸರ್, ಇದ್ರದ್ದು ಆನ್ಸರ್, ಇದ್ರದ್ದು ಆನ್ಸರ್. ಇದಕ್ಕೆ ಯಾವ್ದು ಟೇಲ್ ಯಾಕತ್ತೆ ಇದ್ರದ್ದು ಆನ್ಸರ್ ನಿಮ್ಮಂತ ಅಂದ್ರೆ 5 ರೀ. ಗುಣಾಕಾರ 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 ಗುಣಾಕಾರ. ಆಲ್ ದೀಸ್ ಮಲ್ಟಿಪ್ಲೇಷನ್ ಮೀನ್ಸ್ ದಟ್ ದಿಸ್ ಈಸ್ ದಿ ಪ್ರಾಡಕ್ಟ್ ಮೀನ್ಸ್ ಮಲ್ಟಿಪ್ಲೇಷನ್. ಸೊ ಗುಣಾಕಾರ ಮಾಡಿದ ಆನ್ಸರ್ ಯಾರು ಕರೆಕ್ಟ್ ಹೇಳ್ತೀರಿ ಅವರಿಗೆ ವಿಶೇಷವಾದಂಥ ಬಹುಮಾನವನ್ನು ಕೊಡ್ತಾ ಇದ್ದೇನೆ. ಈ ಪ್ರಶ್ನೆ ನೆನ್ಪಿಟ್ಕೋರಿ, ನಿಮ್ಮ ಗ್ರೂಪ್ನಲ್ಲಿದೆ ಇದು. ಈ ಪ್ರಶ್ನೆಗೆ ಇದ್ರ ಉತ್ತರ ಸರಿ ಇರಬೇಕು, ಇದ್ರದ್ದು ಸರಿ ಇರಬೇಕು, ಇದ್ರದ್ದು ಸರಿ ಇರಬೇಕು, ಇದ್ರದ್ದು ಸರಿ ಇರಬೇಕು, ಇದ್ರ ಸರಿ. ಬಟ್ ಎರಡು ಟ್ಯಾಲಿ ಅಕೌಂಟ್ ನಾನು ಆನ್ಸರ್ ಹೇಳ್ಬಿಟ್ಟಿದ್ದೀನಿ ಈಗ ಆಲ್ರೆಡಿ. ಬಟ್ ಆನ್ಸರ್ ಮಸ್ಟ್ ಬಿ ಕರೆಕ್ಟ್. ಅಂಡರ್ಸ್ಟುಡ್? ಸೊ ಇದನ್ನು ಆಧರಿಸ್ಕೊಂಡು ನೀವು ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡ್ತಾ ಹೋಗ್ರಿ. ಇದೇ ರೀತಿಯಾಗಿ ಇನ್ನು ವಿಭಾಗ 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 ಸಿರಿ ಮೆಂಟಲ್ ಅಬಿಲಿಟಿ ಮೀನ್ಸ್ ದಟ್ ರೀಸನಿಂಗ್, ಬೌದ್ಧಿಕ ಸಾಮರ್ಥ್ಯ ಅಂತ ಕರೀತಾರೆ ಮಕ್ಕಳೇ. ಬೌದ್ಧಿಕ ಸಾಮರ್ಥ್ಯದಲ್ಲಿ ವಿಶೇಷವಾಗಿ ಕೆಲವು ಪ್ರಶ್ನೆಗಳು ನಿಮಗೆ ಬಹಳಷ್ಟು ಕನ್ಫ್ಯೂಸ್ ಮಾಡ್ತಾರೆ. ಉದಾಹರಣೆಗೆ ಈಗ 78ನೇ ಪ್ರಶ್ನೆ ನೋಡ್ರಲ್ಲಿ, 78ನೇ ಪ್ರಶ್ನೆ ನೋಡೋಣ. ಸ್ವಲ್ಪ 78 ಕ್ವಶನ್ ನಂಬರ್ 78 ಏನೋ ವಿಶೇಷ ಇದೆ. ಏನಿದೆ ನೋಡೋಣ. ಏನಂತದ್ದಲ್ಲ, ಖಾಸ ಡೇಂಜರ್ ಕ್ವಶನ್ ಏನಲ್ರಿ 78. ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಟೆಲಿಫೋನ್ ಹೀಗಿದೆ. ಇಲ್ಲಿ ಅನ್ನು ಏನು ಮಾಡಿದಾರಂತ ನಾವು ಗೊತ್ತೇನ್ರಿ? ಉಲ್ಟಾ ಮಾಡ್ಯಾನ್ರಿ. ನೋಡಲ್ದ ENOPHPE ಹೀಗೆ ಸೀದ ಹೊರದಂಥ ಅಕ್ಷರಗಳನ್ನು ಉಲ್ಟಾ ಬರ್ದಾನ್ರಿ. ಇಷ್ಟ ಮಾಡ್ಯಾನ, ಮತ್ತೇನು ಹೆಚ್ಚಿನ ಮಾಡ್ಯಾನ. ಹಂಗಾರೆ ಇದನ್ನು ಉಲ್ಟಾ ಮಾಡ್ರಿ. ಇದನ್ನ ಏನು ಮಾಡೋದು? ಇದನ್ನು ಉಲ್ಟಾ ಬರಿಬೇಕಷ್ಟ. ಇದನ್ನು ಉಲ್ಟಾ ಬರಿಬೇಕು ಹೌದಲ್ರಿ? ಉಲ್ಟಾ ಬರೆದ್ರೆ ಆರ್ ಫಸ್ಟ್ ಬರ್ತೈತ್ರಿ. ROTAGILA ಕೋಡಿಂಗ್ ಡಿಕೋಡಿಂಗ್. ಆಲ್ರೆಡಿ ಹ್ಯಾವ್ ಲರ್ನ್ ಕೋಡಿಂಗ್ ಡಿಕೋಡಿಂಗ್ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ ರೀ. ಹಂಗೆ ಇನ್ನೊಂದು ಪ್ರಶ್ನೆ ನೋಡ್ರಲ್ಲಿ, ಸ್ವಲ್ಪ ಡಿಫಿಕಲ್ಟ್ ಇದ್ದಂಥ ಕೆಲವು ಪ್ರಶ್ನೆಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ ರೀ. 81ನೇ ಪ್ರಶ್ನೆ ನೋಡಿದೆ. ಏನೋ ವಿಚಿತ್ರ ಐತೆ ನೋಡ್ರಿ, ಭಾಳ ಮಂದಿ ತಿಳಿದತಿ ಆದರೂ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಿ. ಕೊಟ್ಟ ಆಕೃತಿಯಲ್ಲಿ ಕಂಬ ಸಾಲು ಮತ್ತು ಅಥವಾ ಅಡ್ಡ ಸಾಲು ಒಂದು ನಿರ್ದಿಷ್ಟ ನಿಯಮವನ್ನು ಅನುಸರಿಸಿದರೆ ಅಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಹುಡುಕಿ. ಇಲ್ಲಿ ಯಾವ ಉತ್ತರ ಬರ್ತದೆ ಹುಡುಕ್ರಿ ಅಂತ ಕೇಳ್ತಾರೆ. ಇಲ್ಲ ನೋಡ್ದ ಇದನ್ನ ಗುಣಿಸ್ಕೊಳ್ಳೋದು. ವರ್ಗ ಮಲ್ಟಿಪ್ಲೇಷನ್ ಮಾಡ್ರಿ. 5 2 10, 10 ಡಬಲ್ 20, 7 3 21, 21 ಡಬಲ್ 42. ಎಷ್ಟು ವಿಶೇಷ ಮಾಡಿದಾರೆ ನೋಡ್ದ. 5 7 ಐತ್ಲೆ 35, 35 ಡಬಲ್ 70. ಆನ್ಸರ್ ಐತೆ ನೋಡ್ರಿ 70. ಕೋಡಿಂಗ್ ಡಿಕೋಡಿಂಗ್ದೊಳಗೂ ಇಷ್ಟು ವಿಶೇಷವಾದಂಥ ಪ್ರಶ್ನೆಗಳನ್ನು ಇಟ್ಟಿರ್ತಾರೆ ಮಕ್ಕಳೇ. ಇನ್ನೊಂದು ಪ್ರಶ್ನೆ ನಂಬರ್ ನಾವು 90ಕ್ಕೆ ಬರೋಣ್ರಿ. 90 ರೀ. ಕ್ವಶನ್ ನಂಬರ್ 90 ಒಳಗೆ ಏನೈತೆ ಕ್ವಶನ್? ವಿಶೇಷವಾದಂಥ ಪ್ರಶ್ನೆ ಏನಿದೆ ನೋಡೋಣ. ಎಸ್, ಸಮೀಕರಣ ಸರಿದೂಗಲು ಕೆಳಗೆ ಕೊಟ್ಟಿರುವ ಏನನ್ನಪ್ಪ ಅಂತಂದ್ರೆ ಏನು? ಕೆಳಗೆ ಕೊಟ್ಟಿರುವ ಅಂಕಿಗಳ ಮಧ್ಯೆ ಯಾವ ಚಿಹ್ನೆಗಳು ಬರಬೇಕೆಂಬುದನ್ನು ಕಂಡಿರಿ. ಚಿಹ್ನೆ ಇಲ್ಲಿ ಏನು ಚಿಹ್ನೆ ಇಡಬೇಕು, ಇಲ್ಲಿ ಏನು ಚಿಹ್ನೆ ಇಡಬೇಕು ಅಂತ ಕೇಳ್ತಾನ. ಅಂದ್ರೆ ಉತ್ತರ ಬರ್ತತಿ ಅಂತ ಕೇಳ್ತಾನೆ ನೋಡ್ರಿ. ಹಂಗ ಮನುಷ್ಯನಾಗ ಮಾಡ್ಕೊಂಬಿಡ್ರಿ. ಇದನ್ನ ಗುಣಿಸಿ ನೋಡೋದು. 5 2 10, 10 8 ಕಳೆದು ಬಿಡೋದು. 2 ಬಂತ್ರಿ.
ಸಿಂಪಲ್ ಆನ್ಸರ್. ಹಂಗಾರೆ ಅದೇ ಇರ್ಬೋದೇನು? ಹೌದ್ರಿ, ಅದ ನೋಡ್ರಿ. ಇಲ್ಲಿ ಏನು ಬರ್ಬೇಕಂದಂಗತಿ? ಮಲ್ಟಿಪ್ಲಿಕೇಶನ್, ಗುಣಾಕಾರ ಚಿಹ್ನೆ. ಆಮೇಲೆ ಇಲ್ಲಿ ಮೈನಸ್ ರೀ, ಕರೆಕ್ಟಾ? ಇಲ್ಲಿ ಮೈನಸ್ ಮಾಡೋಣ. 5 × 2 10 ಆತಿ. 10ರಾಗ 8 ಕಳೆಯೋಣ. ಇಲ್ಲಿ ಬರುವಂಥ ಚಿಹ್ನೆ ಇಜ್ಕೊಲ್ ಟು. ಹಿಂಗೆ ಯಾವ್ದಾರ ಐತೆ ನೋಡ್ರಿ. ಗುಣಾಕಾರ ಈಕ್ವಲ್ ಟು, ಗುಣಾಕಾರ ಮೈನಸ್ ರೀ ಈಕ್ವಲ್ ಟು. ಇಲ್ಲ ಅನಿಸ್ತದೆ. ಗುಣಾಕಾರ ಮೈನಸ್ ಈಕ್ವಲ್ ಟು ತಕ್ಕದ್ರಿ. 5 2 10 ರೀ. 10ರಾಗ 8 ಹೊಡೆದ್ರೆ 2. ಮತ್ತು ಅವಿಭಾಜ್ಯ ವಿಧಾನ ಕರೆಕ್ಟ್ ಐತ್ರಿ. ಸೊ ಇಲ್ಲಿ ಚಿಹ್ನೆಗಳು ಸ್ವಲ್ಪ ರಾಂಗ್ ಆಗ್ಯಾವ. ಈ ಚಿಹ್ನೆ ಕೊಡ್ಬೇಕು. ಗುಣಾಕಾರ ನಂತರ ಮೈನಸ್ ಆದ್ಮೇಲೆ ಈಕ್ವಲ್ ಟು. ಕೆಲವು ಪ್ರಶ್ನೆಗಳು ಕನ್ಫ್ಯೂಸ್ ಮಾಡಿ ತಪ್ಪು ಮಾಡಿರ್ತಾರೆ. ಇದನ್ನು ತಿದ್ದುಪಡಿ ಮಾಡ್ಕೊಳ್ರಿ. ಇಂಥ ಪ್ರಶ್ನೆಗಳು ಎಲ್ಲೋ 1 2 ಆಗಿರ್ತಾವ. ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಒಟ್ಟಾರೆ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸುವಂಥ ಅಬಿಲಿಟಿ ನಿಮ್ಮಲ್ಲಿ ಬರಬೇಕು ಮಕ್ಕಳೇ. ಕ್ವಶನ್ ಪೇಪರ್ ಏನು ಟಾಪ್ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆ ಇವತ್ತು ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡ್ತಾ ಇದ್ದೇವೆ. ಕ್ವಶನ್ ಪೇಪರನ್ನು ಬಿಡ್ತೇವೆ ರೀ. ಆ ಕ್ವಶನ್ ಪೇಪರನ್ನು ನಾಳೆ ಮತ್ತೆ ನಾವು ಸೊಲ್ಯೂಷನ್ಸ್ ತಗೊಂಡು ನಿಮ್ಗೆ ಮುಂದೆ ಬರ್ತೇವೆ. ಎಷ್ಟು ಗಂಟೆ ಕ್ವಶನ್ ಪೇಪರ್ ಬಿಡ್ತೇವೆ ಅಂದ್ರೆ ಇವತ್ತು ಸಾಯಂಕಾಲ 2:30 ನಂತರ ಬಿಡ್ತೇವೆ ರೀ. ರಾತ್ರಿ ನೀವು ಹೆಚ್ಚು ಕಡಿಮೆ ನಿಮ್ಮ ಮನೆಯೊಳಗೆ ನಿಮ್ಗೆ ಯಾವಾಗ ಅನುಕೂಲ ಆಗ್ತದೆ ಅವಾಗ ಬಿಡಿಸಿ ರೆಡಿ ಇಟ್ಕೊಳ್ರಿ. ಹಾಸ್ಟೆಲ್ದವ್ರಂತ ಟೈಮ್ ಬಿಡಿಸ್ತಾ ಇರ್ತೀರಿ. ಹೀಗೆ ಬಿಡಿಸಿ ರೆಡಿ ಇಟ್ಕೊಳ್ರಿ. ಬೆಳಿಗ್ಗೆ ಕೀ ಆನ್ಸರ್ ಕಳಿಸಿರ್ತೀನಿ. ಕೀ ಆನ್ಸರ್ ನೋಡ್ಕೊಂಡು ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ತದನಂತರ ನೀವು ಮತ್ತೆ ನಾನು ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನಾಳೆ ಬಂದು ಹಾಜರಾಗ್ತೀನಿ. ಒಂದು ಮಕ್ಕಳೇ, ನಮ್ಮದು ವಾರ್ಷಿಕ ತರಬೇತಿ ಅವಧಿಗಳು ಈ ವರ್ಷ 2025-26ನೇ ಸಾಲು 14 ಮೇ ಇದೇ ತಿಂಗಳಿಗೆ ಬರೋ ಮೇ 14ನೇ ತಾರೀಕಿಗೆ ಸ್ಟಾರ್ಟ್ ಆಕ್ಕವ. ಇನ್ನು ಭಾಳ ಅಂದ್ರೆ 15ರಿಂದ 20 ಸೀಟು ನಮ್ಮ ಕಡೆ ಅಡ್ಮಿಷನ್ಸ್ಗೆ ಉಳ್ದಂತ ಅಂದ್ಕೊತೀವಿ. ವಿಶೇಷವಾದಂಥ ಫೆಸಿಲಿಟೀಸ್ ನಮ್ಮ ಸ್ಕೂಲ್ನೊಳಗೆ ಅದಾವ್ರಿ. ನೀವು ಇವತ್ತು ನಿಮ್ಮ ಗೆಳೆಯ ಗೆಳತಿಯರು ಏನದಾರಲ್ಲ ನಮ್ಮ ಸ್ಕೂಲಿಗೆ ಬಂದು ಅಡ್ಮಿಷನ್ ಮಾಡಲಿಕ್ಕೆ ನೀವು ಅವರಿಗೆ ಸೂಚನೆ ನೀಡ್ರಿ. ಓಕೆ, ಸಣ್ಣ ಪುಟ್ಟ ಕ್ವಶನ್ಸು ಅದು ಇದು ಏನರ ಡೌಟ್ಸ್ ಇದ್ರೆ ಮತ್ತೊಂದು ಸಲ ನೀವು ಗ್ರೂಪ್ನೊಳಗೆ ಆ ಕ್ವಶನ್ಸು ಮತ್ತು ಪ್ರಶ್ನೆಗಳನ್ನು ಹಾಕಿದಾಗ ನಾವು ವಿಷಯಗಳನ್ನು ಸೊಲ್ಯೂಷನ್ಸ್ ಮಾಡ್ತೇವೆ. ಓಕೆ, ಸೊ ಐ ವಿಲ್ ಕಂಟಿನ್ಯೂ ಟುಮಾರೋ with the next question paper. Okay, bye.